ನೀರ್ ಕುದಿಯೋದು ನೋಡಿ ಸರ್ ಯಾವ ರೇಂಜ್ ಅಲ್ಲಿ ಕುದಿಯುತ್ತೆ ಅಂತ ಹಬ್ಬೆ ಹಂಗೆ ಎದ್ದೋಳ್ತಾ ಇರುತ್ತೆ. ಇದು ಕಂಪ್ಲೀಟ್ಲಿ ಒಂದ್ ನಿಮ್ಗೆ 40 ರಿಂದ 50 ಗ್ಯಾಸ್ ಫ್ಲೇಮು ಜನರೇಟ್ ಆಗುತ್ತೆ. ಕಮರ್ಷಿಯಲ್ ಮಾಡಲು 150 kg 200 kg 300 kg ರೈಸ್ ಐಟಮ್ ಮಾಡೋರಿಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ಇದರಲ್ಲಿ ಫ್ಲೇಮ್ ಅನ್ನ ನೋಡ್ಕೋಬಹುದು ನೀವು ಯಾವ ರೇಂಜ್ ಅಲ್ಲಿ ಜನರೇಟ್ ಆಗ್ತೀರಿ ಅಂತ. ಒಂದು 20 ರಿಂದ 30 ಗ್ಯಾಸ್ನ ಫ್ಲೇಮು ಇದ್ರಲ್ಲಿ ಜನರೇಟ್ ಆಗ್ತಾ ಇದೆ. ಒಲೆ ಕೂಡ ದೊಡ್ಡದು ವೀಲ್ಸ್ ಇರೋ ಕಾರಣ ಫುಲ್ ಅಂಡ್ ಪುಷ್ಗೆ ಸಿಂಪಲ್ ಆಗಿರುತ್ತೆ. ನಿಮ್ಗೆ ಇದ್ರಲ್ಲಿ ಏನಾದ್ರೂ ಫ್ಲೇಮ್ ಇದೆಯೋ ಅದು ನಿಮಗೆ ಲೈಟಿಂಗ್ ಅಲ್ಲಿ ಕಾಣಿಸೋದಿಲ್ಲ. ಕಂಪ್ಲೀಟ್ಲಿ ನೋಡ್ಬೋದು ನೀವು. ಕ್ಲೋಸ್ಡ್ ರೂಮು ಒಂದ್ಸಲ ಲೈಟ್ ಆಫ್ ಮಾಡ್ತೀವಿ ಯಾವ ರೇಂಜ್ ಅಲ್ಲಿ ನಿಮ್ಗೆ ಫ್ಲೇಮ್ ಅನ್ನೋದು ಕಾಣಿಸುತ್ತೋ ನೋಡಿ. ಈ ತರ ಫ್ಲೇಮ್ ಕಾಣಿಸುತ್ತೆ ನಿಮ್ಗೆ. ಇದು ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್ ಸರ್. ಅದಕ್ಕೇನೆ ನಿಮ್ಗೆ ಲೈಟಿಂಗ್ ಅಲ್ಲಿ ಫ್ಲೇಮ್ ಕಾಣಿಸೋದಿಲ್ಲ. ಈ ತರ ಒಲೆಗಳನ್ನ ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ಲಿ ನಿಮ್ಗೆ 0% ಸ್ಮೋಕ್ ಇರುತ್ತೆ. 5 kg ಕಟ್ಟಿಗೆ ಹಾಕಿದ್ರೆ 4 ರಿಂದ 5 ಅವರು ಉರಿಯುತ್ತೆ ಇದರಲ್ಲಿ ಕಂಟಿನ್ಯೂಸ್ ಆಗಿ. ನೀವು ಒಂದ್ ದಿನ ಪೂರ್ತಿ ಯೂಸ್ ಮಾಡಿದ್ರು ಕೂಡ ಪಾತ್ರೆ ಅನ್ನೋದು ಕಪ್ಪಾಗೋದಿಲ್ಲ. ನಮ್ಮ ಒಲೆಗಳಲ್ಲಿ ಹೊಗೆ ಬರಲ್ಲ, ಪಾತ್ರೆ ಕಪ್ಪಾಗಲ್ಲ, ಬೂದಿ ಸಮೇತ ಉರಿದೋಗುತ್ತೆ. ಇದು ನಮ್ಮ ಒಲೆಯ ಸ್ಪೆಷಾಲಿಟಿ. ಒಂದು 2 ರಿಂದ 3 ಸಾವಿರ ಲೀಟರ್ ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಂಡಸ್ಟ್ರಿಯಲ್ ರೇಂಜ್ ಏನಾದ್ರು ಯೂಸ್ ಮಾಡೋದಾದ್ರೆ ಒಂದು 500 ಜನ 1000 ಜನಕ್ಕೆ ಒಂದೇ ಸಲ ಬಿರಿಯಾನಿ ಐಟಮ್ ಗಳು ಮಾಡ್ತಾ ಇದ್ರೆ ಯಾವ ರೇಂಜ್ ಅಲ್ಲಿ ಫ್ಲೇಮ್ ಜನರೇಟ್ ಆಗ್ತಾ ಇದೆ ಅಂತ ಟೋಟಲ್ 6 ಬ್ಲೋವರ್ ನ ಹ್ಯಾಂಡಲ್ ನಾವು ಇದು ಪ್ರೊವೈಡ್ ಮಾಡ್ತಾ ಇದೀವಿ. ಇದಿನ್ನೂ ಕಡಿಮೆ ಬೇಕು ಅಂದ್ರೆ ಆರಾಮಾಗಿ ಕಡಿಮೆ ಮಾಡ್ಕೋಬಹುದು. ಇದು ಕಂಪ್ಲೀಟ್ಲಿ ಒಂದು ನಿಮ್ಗೆ 40 ರಿಂದ 50 ಗ್ಯಾಸ್ ಫ್ಲೇಮ್ ಜನರೇಟ್ ಆಗುತ್ತೆ. 7 ರಿಂದ 10 kg ಕಟ್ಟಿಗೆ ಅನ್ನೋದು ಹಿಡಿದುತ್ತೆ ಒಳಗಡೆಗೆ. 3 ರಿಂದ 4 ಅವರ್ವರೆಗೂ ಫ್ಲೇಮ್ ಅನ್ನೋದು ಜನರೇಟ್ ಆಗ್ತಾನೆ ಇರುತ್ತೆ ಈ ತರ.